ಈ ಗಣರಾಜ್ಯೋತ್ಸವ ದಿನದಲ್ಲಿ ನಾವು ಬಹಳ ನೆನಪಿಸುವಂಥ ವಿಷಯ ಪ್ರತಿಯೊಬ್ಬ ಸ್ವಾತಂತ್ರ್ಯ ಸೇನಾನಿ ಅದು ಅನ್ಸಂಗ್ ಹೀರೋಸ್ ಅಂತ ಹೇಳ್ತೀವಿ. ಕೆಲವೊಂದು ಇತಿಹಾಸದಲ್ಲಿ ಸೇರಿಬಿಟ್ಟಿದ್ದಾರೆ, ಅವರನ್ನ ಪಠ್ಯ ಪುಸ್ತಕದ ಮುಖಾಂತರ ನಾವೆಲ್ಲ ಓದಿ ಅರ್ಥ ಮಾಡ್ಕೊಳ್ತೇವೆ. ಅದರ ಜೊತೆಗೆ ಲಕ್ಷಗಟ್ಟಲೆ ಜನಸಾಮಾನ್ಯರು ಎಲ್ಲರೂ ಕೂಡ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವುದನ್ನು ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನು ನಮ್ಮ ನೆನಪಿನ ಸ್ಮರಣೆ ಮುಖಾಂತರ ಅವರಿಗೆ ಸಲ್ಲಿಸಬೇಕಾಗತ್ತೆ. ಇದು ಮೊದಲು ಬ್ರಿಟಿಷರು ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತಕ್ಕಂಥ ಒಂದು ಆ್ಯಕ್ಟನ್ನು ನಮಗೆ ರೂಪಿಸಿಕೊಟ್ಟರು 1935ರಲ್ಲಿ. ಅದನ್ನು ಪೂರ್ತಿಯಾಗಿ ರೀಪ್ಲೇಸ್ ಮಾಡಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ಸ್ವಾತಂತ್ರ್ಯೋತ್ತರ ಗಣರಾಜ್ಯ ದೇಶವಾದ ಐತಿಹಾಸಿಕ ದಿನ ಮತ್ತು ಸಂವಿಧಾನ ಜಾರಿಗೆ ಬಂದ ದಿನ ಅದು ಜನವರಿ 26, 1950. ಅದರಲ್ಲಿ ಮುಖ್ಯವಾದ 5 ಭಾಗಗಳನ್ನು ಅರ್ಥಕೋಬೇಕಾಗತ್ತೆ. ವಿದ್ಯಾರ್ಥಿಗಳಿಗಾಗಿ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ 5 ಇಂಪಾರ್ಟೆಂಟ್ ಭಾಗಗಳಪ್ಪ ಅಂದರೆ ಅದು ಸಮಾನತೆ, ಸ್ವತಂತ್ರ, ಸಹೋದರತ್ವ, ಏಕತೆ ಮತ್ತು ಭ್ರಾತೃತ್ವ. ಈ 5 ಅಂಶಗಳನ್ನು ನಾವು ಎಲ್ಲಿವರೆಗೆ ಇರ್ತೀವೋ, ಎಲ್ಲಿವರೆಗೆ ಭಾರತ ದೇಶ ಮುಖಾನುಮುಖವಾಗಿ ಬೆಳೀತಾ ಹೋಗುತ್ತೋ, ಉತ್ತರೋತ್ತರವಾಗಿ ಬೆಳೀತಾ ಹೋಗುತ್ತೋ, ಅಲ್ಲಿವರೆಗೂ ಈ ಮಾತುಗಳನ್ನು ನಾವು ಕಾಪಾಡಬೇಕಾಗತ್ತೆ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಈ ದೇಶದ ಬಗ್ಗೆ ಅಭಿಮಾನವನ್ನು ಹೊಂದಬೇಕಾಗತ್ತೆ. ರಾಜಪ್ರಭುತ್ವವನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ಮಹತ್ತರವಾದ ದೊಡ್ಡ ದೇಶ ಅದು ಭಾರತ ದೇಶ. ಈಗ ನಾವೆಲ್ಲರೂ ಈ ರೀತಿಯಾಗಿ ನೆನಪನ್ನ ಮಾಡ್ತಾ ಎಲ್ಲಕ್ಕೂ ಕೂಡ ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ರೆ ಮುಂದಿರ್ತಕ್ಕಂತಹ ಚಾಲೆಂಜಸ್ ಹಾಗೂ ನಾವು ಮಾಡಿದಂಥ ಸಾಧನೆಗಳನ್ನು ನೋಡಬೇಕಾಗತ್ತೆ. ಈ 75 ವರ್ಷ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ನಾವು ಬಹಳಷ್ಟು ನಮ್ಮೆಲ್ಲ ರೈತರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಶಿಕ್ಷಕರಿರ್ಬೋದು ಹಾಗೂ ಎಲ್ಲ ಅಧಿಕಾರಿಗಳು ಪ್ರತಿಯೊಬ್ಬರು ಸೇರಿ ಇಡೀ ದೇಶವನ್ನು ಬಹಳಷ್ಟು ಇವತ್ತು ನಾವು ಸುಧಾರಣೆ ಮಾಡಿಕೊಂಡಿದ್ದೀವಿ ಅಂತ ಹೇಳಬೇಕಾಗತ್ತೆ. ಎಲ್ಲರೂ ಹೇಳೋ ಹಾಗೆ ಯಾವಾಗಲೂ ನೆಗೆಟಿವ್ ಆಗಿ ದೇಶ ಬೆಳೆದಿಲ್ಲ, ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂತ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಆದರೂ ಕೂಡ ನಾವು ಇಡೀ ಬೇರೆ ದೇಶಗಳನ್ನು ವ್ಯತ್ಯಾಸ ಮಾಡಿ ನೋಡಿದಾಗ ಇಡೀ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಮುಂದುವರಿತಕ್ಕಂಥ ದೇಶ ಅನ್ನೋದನ್ನು ನಾವು ಅನ್ಕೊಳ್ತಾ ಇದ್ದೇವೆ. ಈಗ ನಮ್ಮಲ್ಲಿರ್ತಕ್ಕಂಥ ಸಾಧನೆಗಳು ಮೊದಲನೇದಾಗಿ ಭಾರತ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಅದನ್ನು ನಮ್ಮ ಕೃಷಿ ವಿಜ್ಞಾನಿಗಳು ಪರಿಹರಿಸಿ ಹೈಬ್ರಿಡೈಸೇಷನ್ ಅಂತ ಟೆಕ್ನಿಕನ್ನು ಇಟ್ಟು ಇವತ್ತು ನಾವು 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ಸರಿಯಾಗಿ ಸಿಗ್ತಾ ಇದೆ. ಇವತ್ತು ನಾವು ನೋಡಿರ್ಬೋದು, ಶ್ರೀಲಂಕಾದಲ್ಲಿರ್ಬೋದು, ಪಾಕಿಸ್ತಾನದಲ್ಲಿರ್ಬೋದು ಎಷ್ಟೊಂದು ಆಹಾರ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಆಡಳಿತ ಸರಿಯಾಗಿಲ್ಲ. ಆದ್ದರಿಂದ ಯಾವಾಗಲೂ ಕೂಡ ಯಾವುದೇ ಸಮಾಜ ಆಗಿರ್ಬೋದು, ಒಂದು ವ್ಯವಸ್ಥೆ ಚೆನ್ನಾಗಿ ನಡೀಬೇಕಂದ್ರೆ ಆಡಳಿತದ ರೂಪುರೇಷೆ ಬಹಳ ಮಹತ್ವದ್ದಾಗಿರುತ್ತೆ. ಅದು ನಮ್ಮ ಸಂವಿಧಾನದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡೋದ್ರಿಂದ ನಾವು ಇಷ್ಟೊಂದು ಒಳ್ಳೆಯ ರೀತಿಯಾಗಿ ಬೆಳೀತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಳ್ಬೋದು, ಇಡೀ ನಾಸಾಕ್ಕೆ ಸೆಟ್ಟು ಹೊಡಿ ರೀತಿಯಲ್ಲಿ ನಾವು ಮಂಗಳ ಲೋಕಕ್ಕೂ ಪಯಣಿಸ್ತಕ್ಕಂಥ ಮಾತು ನಮ್ಮ ನಾಸಾ ವಿಜ್ಞಾನಿಗಳು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಟೆಲಿಕಮ್ಯುನಿಕೇಷನ್ 5G ಇವತ್ತು ಬಂದು ಇನ್ನೂ ಬಹಳಷ್ಟು ಇನ್ನು 5 ವರ್ಷದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ನಾವು ಎಷ್ಟೊಂದು ಬಹಳ ಮಹತ್ತರವಾದ ಶೀಘ್ರಗತಿಯಾದ ಬೆಳವಣಿಗೆಯನ್ನು ಕಾಣ್ತೀವಿ ಅಂದರೆ ಅದು ಭಾರತದ ಟೆಲಿಕಮ್ಯುನಿಕೇಷನ್ ಮಾಡಿದಂಥ ಸಾಧನೆ ಅಂತ ಹೇಳ್ಬೋದು. ನಾವು ಇರಿಗೇಷನ್ ಮತ್ತು ಅಗ್ರಿಕಲ್ಚರ್ ಇವತ್ತು ಇನ್ನೂ ಒಂದು ದೊಡ್ಡ ಯೋಜನೆ ಇದೆ ಸರ್ಕಾರದ ಮುಂದೆ. ಗಂಗಾ ನದಿಯನ್ನು ಕಾವೇರಿಗೆ ಜೋಡಿಸ್ತಕ್ಕಂತಹ ಒಂದು ಮಹತ್ತರವಾದ ಸಾಧನೆ ಮಾಡಿದರೆ ಎಲ್ಲೂ ಕೂಡ ನೀರಿನ ಅಭಾವ ಸಿಗಲಿಕ್ಕಿಲ್ಲ. ಇದೆಲ್ಲ ಮಾಡಿದಂತಹ ನಮ್ಮ ವಿಜ್ಞಾನಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅದು ರಾಜಕೀಯ ತತ್ವಗಳಿರ್ಬೋದು ಅಂತ ಹೇಳ್ತಾ ITGTಯಲ್ಲೂ ಕೂಡ ನಾವು ಇಡೀ ಜಗತ್ತಲ್ಲೇ ಮುಂದುವರಿತೇವೆ. ಅದರಲ್ಲೂ ಕೂಡ ಬೆಂಗಳೂರು ಇಸ್ ಸಿಲಿಕಾನ್ ಸಿಟಿ ಆ್ಯಂಡ್ ವಿ ಆರ್ ಮಾರ್ಚಿಂಗ್ ಅಹೆಡ್ ಆ್ಯಂಡ್ ಆಲ್ ದ ಪೀಪಲ್ ಆರ್ ಜಸ್ಟ್ ಫಾಲೋಯಿಂಗ್ ಅಸ್. It is all because the contribution of each and every the citizen of India. That's why India is still leading ahead as compared to all other the countries. ಇನ್ನೊಂದು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಆಗಲಿಂದಲೂ ಕೂಡ ಯಾವುದೇ ರೀತಿಯ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ನೂ ಕೂಡ ಆಗಿಲ್ಲ. ಇವತ್ತು ಫೈನಾನ್ಷಿಯಲ್ ಸ್ಟ್ಯಾಬಿಲಿಟಿ ಇರೋದ್ರಿಂದ ಇಡೀ ದೇಶದಲ್ಲಿ ಮುಂದುವರಿತಾ ಇದ್ದೇವೆ. ಇವತ್ತು ಪಾಕಿಸ್ತಾನ, ಶ್ರೀಲಂಕಾದಲ್ಲಿ ಇರ್ತಕ್ಕಂತಹ ಫೈನಾನ್ಷಿಯಲ್ ಕಂಡೀಷನ್ ನೋಡಿದ್ರೆ ಬೆಳವಣಿಗೆ ಆದಂಥ ದೇಶ ಅದು ಚೈನಾ ಮತ್ತು ಅಮೆರಿಕಾಗೆ ಶರಣಾಗತಿಗೆ ಅವ್ರನ್ನ ಫಾಲೋ ಮಾಡಿದರೆ ಯಾವ ರೀತಿ ದೇಶ ಹಾಳಾಗುತ್ತೆ ಅನ್ನೋದನ್ನು ಇವತ್ತು ಅನ್ಕೋಬೇಕಾಗಿದೆ. ಇವತ್ತಿಗೂ ಕೂಡ ಇಂಡಿಯಾ ಯಾವುದೇ ದೇಶಕ್ಕೂ ಬದುಕ್ತಾ ಇಲ್ಲ. ನಾವೇ ನಮ್ಮದೇ ಆದಂಥ ಸ್ವತಂತ್ರವಾದಂತಹ ಒಂದು ರೀತಿ ವಿಧಾನಗಳನ್ನು ಈ ಸಂವಿಧಾನದ ಮುಖಾಂತರ ಬಳಸ್ತಾ ಇದ್ದೀವಿ ಅನ್ನೋದಾಗಿ ಇಡೀ ದೇಶ ಮಹತ್ತರವಾದ ಸಾಧನೆಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಇವತ್ತು ನೋಡ್ತಾ ಇರ್ಬೋದು, ಪ್ರತಿ ಪತ್ರಿಕೆಗಳನ್ನು ಓದ್ತಾ ಇರ್ತೀವಿ, ಸಮೂಹ ಮಾಧ್ಯಮಗಳಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಇವತ್ತು ಆಡಳಿತವನ್ನು ಹೇಳಿದಂಥ ಚುಕ್ಕಾಣಿಯನ್ನು ಹೇಳಿದಂಥ ವ್ಯಕ್ತಿಗಳು ಅಂದರೆ ಅದು ಭಾರತ ದೇಶ. ನಮ್ಮ ದೇಶದವರು, ನಮ್ಮ ಆದಿವಾಸಿ ಭಾರತೀಯರು ಇವತ್ತು ಬೇರೆ ದೇಶದಲ್ಲಿ ಹೋಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ
ವಿಷಯ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದೆ. ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿರ್ತಕ್ಕಂಥ ಇಂಟೆಲೆಕ್ಚುವಲ್ ಕಪ್ಪೆ ಮಾಡಿದಾಗ ಅದು ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಯೂನಿಟಿ ಡೈವರ್ಸಿಟಿ. ಭಾರತ ದೇಶದಲ್ಲಿ ಇರ್ತಕ್ಕಂಥ ವಿವಿಧ ರೀತಿಯಾದಂತಹ ನಮ್ಮ ಸಂಪ್ರದಾಯ ಇರ್ಬೋದು, ರೀತಿ ಇರ್ಬೋದು, ಅಥವಾ ನಮ್ಮ ಕಲ್ಚರ್, ಧರ್ಮ, ಸಂಸ್ಕೃತಿ ಎಲ್ಲ ಬೇಕಾಗಿರೋದ್ರಿಂದ ಇಡೀ ದೇಶದಲ್ಲಿ ಇವತ್ತು ನಾವು ಮುಂದಾಳತ್ವವನ್ನು ವಹಿಸಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಅಮೇರಿಕನ್ಸ್ ಆಗಿರ್ಬೋದು, ಬೇರೆ ದೇಶದಲ್ಲಿ ನೋಡಿದಾಗ ಒಂದೇ ರೀತಿಯಾದ ಜನ, ಒಂದೇ ರೀತಿಯಾದ ತೊಡಗೆ, ಒಂದೇ ರೀತಿಯಾದ ವಿವಾದ ಇರುತ್ತೆ. ಬಟ್ ಭಾರತದಲ್ಲಿ ಮಾತ್ರ ವಿವಿಧ ದೇಶದ ಕಾರ್ಯಕ್ರಮ ಆದರೂ ಕೂಡ ಇಂಡಿಯಾ ಇಸ್ ಒನ್ ಕಾಂಟಿನೆಂಟ್ ಆ್ಯಂಡ್ ಸಬ್ ಕಾಂಟಿನೆಂಟ್ ಆ್ಯಂಡ್ ವಿ ಆರ್ ಲಿವಿಂಗ್ ದಿ ಅದರ್ ಕಂಟ್ರೀಸ್. ಮುಂದೆ ನಾವು ವಿಚಾರ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ವಿಶೇಷವಾಗಿ ನಾವು ಮುಂದೆ ಬರ್ತಕ್ಕಂಥ ಚಾಲೆಂಜಸ್ ಅನ್ನು ನೋಡಿದಾಗ ಮೊದಲನೇದಾಗಿ ಎಲ್ಲರೂ ಹಿರಿಯರು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ ನಮ್ಮಲ್ಲಿ ಇದ್ದಂಥ ಮೂಲ ಕೊರತೆ ಅಂದರೆ ಅದು ಒಂದು ಕೌಶಲ್ಯ ಮತ್ತು ಮೌಲ್ಯಗಳನ್ನು ಹೇಳ್ಬೋದು. ಮೊದಲನೇದಾಗಿ ಇಷ್ಟೊಂದು ಜನಸಂಖ್ಯೆ ಇದ್ದಾಗ ನಾವು ಕೌಶಲ್ಯಗಳನ್ನು ಗಳಿಸಿಕೊಂಡ್ರೆ ಇನ್ನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳು ಮನಗಾಗಬೇಕು. ಬರೀ ನಾವು ಇವತ್ತೆಲ್ಲ ಪದವಿ ಇರ್ಬೋದು, ಸ್ನಾತಕೋತ್ತರ ಪದವಿಯನ್ನು ಪಡೆದರೆ, ಅಧಿಕಾರವನ್ನು ಪಡೆದರೆ ದೇಶ ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಕೌಶಲ್ಯ ಮತ್ತು ಸಮೂಹವನ್ನು ಬೆಳೆಸಬೇಕಾಗತ್ತೆ. ಅಂದರೆ ನಾವು ಯಾವ ರೀತಿಯಿಂದ ಕೌಶಲ್ಯಗಳು ಬೆಳೆಸ್ಕೊತೇವೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮಲ್ಲಿ ಆಡಳಿತಕ್ಕಾದಂತಹ